ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರಾವಣಿಗೇನಾದ್ರೂ ಹೆದರ್ಕೊಂಡು ಬೇರೆ ಅಡ್ರೆಸ್ ಕೊಟ್ಬಿಟ್ರ? ಅವ್ರಿಗೆ ಫೋನ್ ಮಾಡಿ ಕೇಳದ? ಬೇಡ, ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ. ನಾನೇ ಹುಡುಕ್ಬೇಕು. ಅಣ್ಣ, ರಾವಣ್ ಸರ್ ಕಾಲ್ ಮಾಡ್ತಿದ್ದಾರೆ. ಹಲೋ, ಒಬ್ರು ಡಾಕ್ಟರ್ ಬರ್ತಾ ಇದ್ದಾರೆ. ಈಗ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ದೀನಿ. ಸ್ಪೆಷಲ್ ಪರ್ಮಿಷನ್ ಮೇಲೆ ಬರ್ತಾ ಇದ್ದಾರೆ. ನ್ಯೂರೋ ಸರ್ಜನ್, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆದಿ ಅನ್ನೋರು ಯಾರು? ರಾವಣ್ ಸರ್ ಫೋನ್ ಮಾಡಿದ್ರು. ಮ್ಯಾನೇಜರ್ ಹತ್ರ ಮಾತಾಡಿದ್ರಂತೆ. ನಾನೇ ನಿಮಗೆ ಆಪರೇಷನ್ ಮಾಡ್ತಿರೋದು. ರಾವಣ್ ಸರ್ ಕಾಲಲ್ಲೇ ಇದ್ದಾರೆ, ಮಾತಾಡ್ತೀರಾ? ಹಾ, ಕೊಡಿ, ಮಾತಾಡ್ತೀನಿ. ತಗೊಳ್ಳಿ, ಸ್ಪೀಕರ್ ಆನ್ ಆಗಿದೆ ಸರ್. ಕೊಡಿ. ರಾವಣ್ ಸರ್, ನಮಸ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ರಿಕ್ವೆಸ್ಟ್ಗೆ ಬೆಲೆ ಕೊಟ್ಟು ಇಷ್ಟೆಲ್ಲ ಬ್ಯುಸಿ ಇದ್ರು ನಮ್ಮ ಕಡೆಯವರಿಗೆ ಆಪರೇಷನ್ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ. ಸರ್, ನಿಮ್ಮ ಮಾತನ್ನ ತಳ್ಳಿ ಹಾಕಕ್ಕಾಗತ್ತಾ ಸರ್? ಸರ್, ನೀವೇ ಹೇಳ್ದಾಗೆ ಅವ್ರು ನಿಮಗೆ ಬಹಳ ಕ್ಲೋಸು, ಹಾಗೆ ಬಿಸ್ನೆಸ್ ಪಾರ್ಟ್ನರು, ಮೇಲಾಗಿ ಬ್ರದರ್ ಥರ ಅಂತ ಹೇಳಿದ್ರಿ. ಅವ್ರಿಗೆ ನೀವೇ ಆಪರೇಷನ್ ಮಾಡಿ ಮತ್ತೆ ಮಾತು ಬರೋ ಹಾಗೆ ಮಾಡಬೇಕು ಅಂತ ಹೇಳಿದ್ರಿ. ಖಂಡಿತ ಸರ್, ನೀವು ಹೇಳಿದ್ಮೇಲೆ ಮಾಡದೇ ಇರ್ತೀನ? ಡೆಫಿನೆಟ್ಲಿ ಸರ್. ಹೌದು ಸರ್, ಅವ್ರು ನನ್ನ ಫ್ಯಾಮಿಲಿ ಫ್ರೆಂಡ್ ಆಗಬೇಕು. ಒಂದೇ ತಾಯಿ ಮಕ್ಕಳ ಥರನೇ ಇದ್ದೀವಿ. ನೀವು ಫೀಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಾನು ನೋಡ್ಕೊತೀನಿ. ಸರ್, ನಾನು ಈ ಆಪರೇಷನ್ನ ಫೀಸ್ಗೋಸ್ಕರ ಮಾಡ್ತಿಲ್ಲ ಸರ್, ನಿಮಗೋಸ್ಕರ ಮಾಡ್ತಿದ್ದೀನಿ. ಆಪರೇಷನ್ ಮಾಡಿ ಸಕ್ಸಸ್ ಮಾಡಿಸಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಹೊರಗಡೆ ಸಿಗೋಣ. ನಿಮಗೆ ಖುಷಿ ಆಗೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಓಕೆ ಸರ್. ನನಗೆ ಹಾಸ್ಪಿಟ್ಲಿಂದ ಸ್ಕ್ಯಾನಿಂಗ್ ರಿಪೋರ್ಟ್ಸು, ಟೆಸ್ಟ್ ರಿಪೋರ್ಟ್ಸು ಎಲ್ಲ ಬಂದಿದೆ. ನಾನೊಂದ್ಸಲ ಸ್ಟಡಿ ಮಾಡಿಬಿಟ್ಟು ಆಪರೇಷನ್ ಡೇಟ್ನ ಫಿಕ್ಸ್ ಮಾಡಿ ನಿಮಗೆ ಕಾಲ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸರಿ, ಹಾಗಾದ್ರೆ ಆದಿ, ಬಿ ಅಶ್ಯೂರ್ಡ್, ನಾನು ನಿಮಗೆ ಪುನಃ ಮಾತಾಡೋ ಹಾಗೆ ಮಾಡ್ತೀನಿ. ಡೋಂಟ್ ವರಿ, ನಂಬಿಕೆ ಇಡಿ. ಅಣ್ಣ, ಈ ಡಾಕ್ಟರ್ ಮಾತಲ್ಲಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ಖಂಡಿತ ಇವ್ರು ನಿನಗೆ ಮಾತು ಬರ್ಸೇ ಬರ್ಸ್ತಾರಣ್ಣ. ಹಲೋ ಡಾಕ್ಟ್ರೆ, ರಿಪೋರ್ಟ್ಸ್ ಎಲ್ಲ ನೋಡಿದ್ರಾ? ರಿಪೋರ್ಟ್ಸ್ ಎಲ್ಲ ನೋಡಿದೆ, ಎಲ್ಲ ನಾರ್ಮಲ್ ಆಗಿದೆ. ಆಪರೇಷನ್ ಮಾಡಿ ಸರಿ ಮಾಡ್ಬೋದು. ನಿಮ್ಮನ್ನ ಕರ್ಸಿರೋದು ಆಪರೇಷನ್ ಮಾಡಿ ಸರಿ ಮಾಡಕ್ಕಲ್ಲ. ಅವನು ಲೈಫಲ್ಲಿ ಯಾವತ್ತೂ ಸರಿ ಹೋಗ್ಬಾರ್ದು, ಆ ಥರ ಮಾಡಕ್ಕೆ. ಏನ್ ಹೇಳ್ತಾ ಇದ್ರಿ ರಾವಣ್ ಸರ್? ಅವನು ನನ್ನ ಹಿತಶತ್ರು. ಅವನು ಸರಿ ಹೋದ್ರೆ ನನಗೆ 100 ಕೋಟಿ ಲಾಸ್ ಆಗುತ್ತೆ. ಈಗ ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ.
ಅವನ್ ಸರಿ ಹೋದ್ರೆ ಅದರಲ್ಲಿ ಅವನಿಗೆ ಪಾಲ್ ಕೇಳ್ತಾನೆ, ಇಲ್ಲ ಅಂದ್ರೆ ಪೂರ್ತಿ ದುಡ್ಡು ನನಗೆ ಬರುತ್ತೆ. ಅದಕ್ಕೆ ಅವನು ಮಾತಾಡಬಾರ್ದು, ಲೈಫಲ್ಲಿ ಯಾವತ್ತೂ ಮಾತಾಡಬಾರ್ದು. ಕೋಮಾ ಸ್ಟೇಜ್ಗೆ ಹೋದ್ರು ಇನ್ನೂ ಒಳ್ಳೇದೆ. ನನ್ನ ಕೆಲಸ ಏನಾದ್ರೂ ನೀವು ಸಕ್ಸಸ್ ಮಾಡಿಕೊಟ್ರೆ ನೀವು ಕನ್ಸಲ್ಲೂ ನೆನ್ಸ್ಕೊಟ್ರಲ್ಲ ಅಂತ ಪೇಮೆಂಟ್ನ ಕೊಡ್ತೀನಿ ನಿಮ್ಗೆ. ಏನಾದರೂ ಪ್ರಾಬ್ಲಮ್ ಆದ್ರೆ, ಕೇಸ್ ಆದ್ರೆ? ಅವ್ರ ಕಡೆ ಕೇಸ್ ಹಾಕೋಕೆ, ಲಾಯರ್ ಇಟ್ಟು ಕೇಸ್ ನಡ್ಸಕ್ಕೆ ನನ್ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ಅವ್ರಿಗೇನೇ ಮಾಡೋದಿದ್ರು ನಾನೇ ಮಾಡ್ಬೇಕು. ಅವ್ರಿಡೀ ಮನೆಯಲ್ಲಿ ಇವನೊಬ್ನೇ ಕಿಲಾಡಿ. ಲಕ್ಕಿಲಿ ಅವನೇ ಮಾತು ಕಳ್ಕೊಂಡಿದ್ದಾನೆ. ಮತ್ತೆ ಅವನಿಗೇನಾದ್ರೂ ಮಾತು ಬಂದ್ರೆ ನನ್ನನ್ನೇ ಮಟ್ಟ ಹಾಕ್ಬಿಡ್ತಾನೆ. ಅಷ್ಟು ಟ್ಯಾಲೆಂಟೆಡ್ ಇದ್ದಾನ ಅವನು. ಇದೇ ಸರಿಯಾದ ಚಾನ್ಸ್. ಪರ್ಮನೆಂಟ್ ಆಗಿ ಕೋಮಾ ಕಳಿಸ್ಬಿಡಿ. ಆಯ್ತು, ಹಾಗೆ ಮಾಡೋಣ. ಆದರೆ ನನ್ನ ಹೆಸರು ಹೊರಗೆ ಬರಬಾರ್ದು, ಯಾವ ಪ್ರಾಬ್ಲಮ್ಸು ಆಗಬಾರ್ದು. ಈ ಕೇಸು ಈ ಥರ ಕಂಡೀಷನಲ್ಲಿತ್ತು ಅಂತ ಹೇಳಿ ಅದಕ್ಕೋಸ್ಕರ ಆಪರೇಷನ್ ಸಕ್ಸಸ್ಫುಲ್ ಆಗಿಲ್ಲ ಅಂತ ಏನೋ ಒಂದು ಕಾರಣ ಹುಡುಕಿ ನಾನು ಹಾಸ್ಪಿಟ್ಲಿಗೆ ಹೇಳ್ತೀನಿ. ಆದರೆ ಲೀಗಲ್ ಇಶ್ಯೂಸ್ ಮಾತ್ರ ನೀವೇ ಹ್ಯಾಂಡಲ್ ಮಾಡಬೇಕು. ನಿಮ್ಮ ಹೆಸರು ಆಚೆ ಬರಲ್ಲ, ಆದ್ರೆ ನಿಮ್ಗೆ ದುಡ್ಡು ಮಾತ್ರ ಬರುತ್ತೆ. ನನ್ನ ಬಗ್ಗೆ ಗೊತ್ತಲ್ವಾ ಲೀಗಲ್ ಮ್ಯಾಟ್ರ್ಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂತ? ಗೊತ್ತು ಸರ್. ಅದಕ್ಕೆ ಈ ಕೇಸಲ್ಲಿ ಇಷ್ಟೆಲ್ಲ ರಿಸ್ಕ್ ಇದ್ರೂ ನಿಮಗೋಸ್ಕರ ಈ ಕೇಸ್ನ ಒಪ್ಕೋತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಆಪರೇಷನ್ ಆದಮೇಲೆ ಒಂದೇ ಸಲಿಗೆ ಸೆಟಲ್ಮೆಂಟ್ ಮಾಡೋಣ ಬಿಡಿ. ಓಕೆ ರಾವಣ್ ಸರ್.